ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 24 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. 14ನೆಯ ದಿನ ಬೆಳಗಾಯಿತು. ಅಮಾತ್ಯರೆಲ್ಲ ಸೇರಿ ಭರತನಲ್ಲಿ ಬಂದು ನಿವೇದಿಸಿಕೊಂಡರು. ಕುಮಾರ ದಶರಥನು ಸ್ವರ್ಗವನ್ನು ಸೇರಿದ್ದಾನೆ, ಜ್ಯೇಷ್ಠನಾದ ರಾಮನು ವನವನ್ನು ಸೇರಿದ್ದಾನೆ. ಆದ್ದರಿಂದ ರಾಜಕುಮಾರ, ಈಗ ನೀನೇ ರಾಜ್ಯಭಾರವನ್ನು ಹೊರಬೇಕಾಗಿದೆ. ಇದು ಅಪರಾಧವಾಗುವುದಿಲ್ಲ. ರಾಜ್ಯವೀಗ ಅನಾಯಕವಾಗಿದೆ. ರಾಘವ, ಆಪ್ತ ಜನರೆಲ್ಲ ಅಭಿಷೇಕ ಸಂಭಾರಗಳನ್ನು ತಂದು ನಿಂತಿದ್ದಾರೆ. ನಿನ್ನ ಅನುಮತಿಗಾಗಿ ಕಾಯುತ್ತಿದ್ದಾರೆ. ನರಶ್ರೇಷ್ಠ, ರಾಜ್ಯವನ್ನು ಸ್ವೀಕರಿಸು. ಅಭಿಷೇಕವಾಗಲಿ, ನಮ್ಮನ್ನೆಲ್ಲ ಕಾಪಾಡು. ಭರತನು ಅಭಿಷೇಕದ ಸಾಮಗ್ರಿಗಳಿಗೆ ಪ್ರದಕ್ಷಿಣೆ ಬಂದನು. ಮತ್ತೆಂದನು, ನಮ್ಮ ಕುಲದಲ್ಲಿ ಜ್ಯೇಷ್ಠನಿಗೆ ರಾಜ್ಯಾಧಿಕಾರ. ನೀವೆಲ್ಲ ತಿಳಿದವರು. ನೀವು ನನ್ನನ್ನು ಒತ್ತಾಯಿಸಬಾರದು. ನಮ್ಮಣ್ಣ ರಾಮನೇ ರಾಜನಾಗುವನು. ನಾನು ಕಾಡಿನಲ್ಲಿ 14 ವರ್ಷ ವನವಾಸ ಮಾಡುವೆನು. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸಿರಿ. ನನ್ನಣ್ಣನನ್ನು ಕಾಡಿನಿಂದ ಕರೆತರುವೆನು. ಈ ಅಭಿಷೇಕ ಸಂಭಾರಗಳನ್ನು ಅವನಿದ್ದಲ್ಲಿಗೆ ತೆಗೆದುಕೊಂಡು ಹೋಗುವೆನು. ಅಲ್ಲೇ ಅವನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ಅವನನ್ನು ಕಾಡಿನಿಂದ ಕರೆದುಕೊಂಡು ಬರುವೆನು. ನಾನು ಈ ತಾಯಿ ರೂಪದ ದುಷ್ಟೆಯ ಆಸೆಯನ್ನು ಖಂಡಿತ ಈಡೇರಿಸುವುದಿಲ್ಲ. ದುರ್ಗಮವಾದ ಕಾಡಿನಲ್ಲಿ ನಾನೇ ವಾಸ ಮಾಡುತ್ತೇನೆ. ತಂತ್ರಜ್ಞರು ಕಾಡಿಗೆ ಹೋಗುವ ದಾರಿಯನ್ನು ಸಮತಟ್ಟು ಮಾಡಲಿ. ಮೊದಲು ರಕ್ಷಕರು ಹೋಗಿ ದಾರಿಯಲ್ಲಿರುವ ಅಪಾಯಗಳನ್ನು ತಿಳಿದುಕೊಳ್ಳಲಿ. ಭರತನ ಮಾತಿನಿಂದ ಎಲ್ಲರೂ ಹರ್ಷಗೊಂಡರು. ಅವರು ಭರತನನ್ನು ಪ್ರಶಂಸಿಸುತ್ತಾ ಹೇಳಿದರು, ಭರತ, ನಿನ್ನ ಮೇಲೆ ಲಕ್ಷ್ಮಿಯ ಕಟಾಕ್ಷವಿರಲಿ. ನೀನು ನಿನ್ನಣ್ಣನಿಗೆ ರಾಜ್ಯವನ್ನು ಒಪ್ಪಿಸಬೇಕು ಎಂದಿರುವುದು ಅತ್ಯಂತ ಶ್ಲಾಘನೀಯ. ಹೀಗೆಂದು ಅವರೆಲ್ಲರೂ ಹರ್ಷ ಭಾಷ್ಪವನ್ನು ಹರಿಸಿದರು. ತಂತ್ರಜ್ಞರಿಗೆ, ರಕ್ಷಿ ಪುರುಷರಿಗೆ ಭರತನ ಆಜ್ಞೆಯನ್ನು ತಿಳಿಸಿದರು. ಅನಂತರ ಭೂಪ್ರದೇಶಗಳ ಸ್ಥಿತಿಗತಿಗಳನ್ನು ಬಲ್ಲವರು, ಸೂತ್ರ ಕ್ರಮಗಳಲ್ಲಿ ದಕ್ಷರು, ಅಗೆಯುವವರು, ಯಂತ್ರಜ್ಞರು, ಕಾರ್ಮಿಕರು, ಶಿಲ್ಪಿಗಳು, ಬಡಗಿಗಳು, ಮಾರ್ಗದರ್ಶಕರು, ಮರಕಡಿಯುವವರು, ಬಾವಿ ತೋಡುವವರು, ಸುಣ್ಣ ಬಳಿಯುವವರು, ಬಿದಿರಿನ ಕೆಲಸ ಬಲ್ಲವರು ಮುಂದೆ ಮುಂದೆ ಹೋದರು. ಈ ಎಲ್ಲ ಜನಸಮೂಹವು ಉಲ್ಲಾಸದಿಂದ ಹೋಗುವುದನ್ನು ನೋಡಿದರೆ ಪರ್ವಕಾಲದ ಸಮುದ್ರದಂತೆ ಕಂಡಿತು. ಮಾರ್ಗಗಳನ್ನು ನಿರ್ಮಿಸುವುದರಲ್ಲಿ ನಿಷ್ಣಾತರಾದವರು ತಮ್ಮ ತಮ್ಮ ಉಪಕರಣಗಳನ್ನು ತೆಗೆದುಕೊಂಡು ಮುಂದೆ ಮುಂದೆ ನಡೆದರು. ಮರ, ಗಿಡ, ಬಳ್ಳಿ, ಪೊದೆಗಳನ್ನು ಕಡಿದು ನೆಲವನ್ನು ಅಗೆದು ಮಾರ್ಗವನ್ನು ನಿರ್ಮಿಸಿದರು. ಕೆಲವರು ಕೃತಕ ಕೊಳಗಳನ್ನು ರಚಿಸಿದರು. ಕೆಲವರು ಮಾರ್ಗಕ್ಕೆ ಸುಣ್ಣದ ನೀರನ್ನು ಚುಮುಕಿಸಿದರು. ಕೆಲವರು ನೆಲವನ್ನು ಗುದ್ದಿ ಗಟ್ಟಿಗೊಳಿಸಿದರು. ಕೆಲವರು ಶಿಬಿರಗಳನ್ನು ನಿರ್ಮಿಸಿದರು. ಅವುಗಳನ್ನು ಅಲಂಕರಿಸಿದರು. ಅವುಗಳಲ್ಲಿ ಎಲ್ಲ ಅನುಕೂಲತೆಗಳು ಇದ್ದವು. ಆ ಶಿಬಿರಗಳು ಅಮರಾವತಿಯಂತೆ ಶೋಭಿಸಿದವು. ಗಂಗಾ ನದಿಯ ತನಕ ಮಾರ್ಗವು ನಿರ್ಮಾಣವಾಯಿತು. 14ನೆಯ ದಿನ ರಾತ್ರಿ ಮಂಗಳಾಚರಣೆಯಾಯಿತು. 15ನೆಯ ದಿನ ಬೆಳಿಗ್ಗೆ ಸೂತ ಮಾಗಧರು ಭರತನ ಸ್ತುತಿ ಮಾಡಿದರು. ಚಿನ್ನದ ಕೋಲಿನಿಂದ ದುಂದುಭಿಯನ್ನು ಬಾರಿಸಿದರು. ಶಂಖಾದಿ ವಾದ್ಯಗಳನ್ನು ನುಡಿಸಲಾಯಿತು. ಇವೆಲ್ಲವುಗಳಿಂದ ಭರತನ ಶೋಕವು ಬಹುಗುಣವಾಯಿತು. ಭರತನು ಎಚ್ಚೆತ್ತು ಆ ವಾದ್ಯ ಘೋಷಗಳನ್ನು ನಿಲ್ಲಿಸಿ, ನಾನು ರಾಜನಲ್ಲ ಎಂದು ಆದೇಶಿಸಿ ಶತ್ರುಘ್ನನನ್ನ ಹತ್ತಿರ ಹೇಳಿ ಕಳಿಸಿದನು. ನೋಡಿದೆಯ ಶತ್ರುಘ್ನ, ಕೈಕೇಯಿಯ ಕುಹಕಯುಕ್ತಿಯನ್ನು. ನನ್ನನ್ನು ರಾಜನೆಂದು ಬಿಂಬಿಸಲು ಈ ಹುನ್ನಾರ ಅವಳದ್ದು. ಅವಳಿಂದಾಗಿ ರಾಜ್ಯವೀಗ ಅನಾಯಕವಾಗಿದೆ. ನಾವಿಕನಿಲ್ಲದ ನೌಕೆಯಂತಾಗಿದೆ. ನಮ್ಮ ತಂದೆ ಸ್ವರ್ಗಸ್ಥರಾದರು. ಪರಮಧಾರ್ಮಿಕನಾದ ನಮ್ಮಣ್ಣನು ಕಾಡುಪಾಲಾದನು. ಇದೆಲ್ಲವೂ ಈ ಕೈಕೇಯಿಯ ಕುಯುಕ್ತಿಯಿಂದನೇ ಆಯಿತು. ಭರತನ ಗೋಳಾಟವನ್ನು ನೋಡಿ ಅಲ್ಲಿದ್ದ ಸ್ತ್ರೀಯರು ಅತ್ತುಬಿಟ್ಟರು. ರಾಜಧರ್ಮವನ್ನು ಬಲ್ಲ ವಸಿಷ್ಠರು ರಾಜಸಭೆಗೆ ಬಂದರು. ಅವರ ಹಿಂದಿನಿಂದ ಅವರ ಶಿಷ್ಯರೂ ಬಂದರು. ಸರ್ವ ವೇದಗಳನ್ನು ಬಲ್ಲ ವಸಿಷ್ಠರು ಸುವರ್ಣ ಪೀಠವನ್ನು ಅಲಂಕರಿಸಿದರು. ದೂತರಿಗೆಂದರು, ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಮಂತ್ರಿಗಳನ್ನು, ಸೇನಾಪತಿಗಳನ್ನು ಕೂಡಲೇ ಇಲ್ಲಿ ಕರೆದುಕೊಂಡು ಬನ್ನಿ.
ಪ್ರಮುಖವಾಗಿ ಮಾಡಬೇಕಾದ ಕೆಲಸ ಹೊಂದಿದೆ. ಭರತ, ಶತ್ರುಘ್ನ, ಯುಧಾಜಿತ್, ಸುಮಂತ್ರ ಮುಂತಾದವರು ಇಲ್ಲಿ ಬರಲಿ. ವಸಿಷ್ಠರ ಆದೇಶಗಳನ್ನು ಕೇಳಿದ ಜನರು ತಮ್ಮ ತಮ್ಮ ವಾಹನಗಳಲ್ಲಿ ಅಯೋಧ್ಯೆಗೆ ಬಂದರು. ನಗರವು ಕೋಲಾಹಲದಿಂದ ತುಂಬಿ ಹೋಯಿತು. ಸಭೆಗೆ ಹೊರಟ ಭರತನನ್ನು ಪೌರರು ಅಭಿನಂದಿಸಿದರು. ದಶರಥನಿಂದ ಹೇಗೋ ಹಾಗೆ ಭರತನಿಂದ ಸಭೆಯು ಶೋಭಿಸಿತು. ಪ್ರಜೆಗಳಿಂದಲೂ ವಿದ್ವಜ್ಜನರಿಂದಲೂ ತುಂಬಿದ ಸಭೆಯು ಭರತನಿಂದ ದೇವ ಸಭೆಯಂತೆ ಶೋಭಿಸಿತು. ವಸಿಷ್ಠರು ಗಂಭೀರ ಧ್ವನಿಯಿಂದ ವಿಷಯವನ್ನು ಪ್ರಸ್ತಾಪಿಸಿದರು. ಅಪ್ಪ ಭರತ, ಧರ್ಮಾತ್ಮನಾದ ದಶರಥನು ಸ್ವರ್ಗವಾಸಿಯಾಗಿದ್ದಾನೆ. ಧನ ಧಾನ್ಯಗಳಿಂದ ಸಮೃದ್ಧವಾದ ಭೂಮಿಯನ್ನು ನಿನಗೆ ಒಪ್ಪಿಸಿದ್ದಾನೆ. ರಾಮನು ಸತ್ಯ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ತಂದೆಯ ಆದೇಶದಂತೆ ನಡೆದುಕೊಂಡಿದ್ದಾನೆ. ತಂದೆಯಿಂದಲೂ ಅಣ್ಣನಿಂದಲೂ ಕೊಡಲ್ಪಟ್ಟ ಈ ರಾಜ್ಯವನ್ನು ನೀನು ಆಳಬೇಕು. ಆದುದರಿಂದ ಕೂಡಲೇ ಅಭಿಷೇಕವನ್ನು ಮಾಡಿಸಿಕೊ. ಬಡಗಿನ, ಪಡುವಣ, ತೆಂಕಣ ರಾಜರು, ಅಪರಾಂತ ದೇಶದ ಅಧಿಪತಿಗಳು, ದ್ವೀಪವಾಸಿಗಳು ನಿನಗೆ ರತ್ನಾದಿ ಕಾಣಿಕೆಗಳನ್ನು ತಂದು ಸುರಿಯಲಿ. ಅದನ್ನು ಕೇಳಿ ನೊಂದುಕೊಂಡ ಭರತನು ಮನಸ್ಸಿನಲ್ಲೇ ರಾಮನನ್ನು ನೆನೆದನು. ಅವನು ಗದ್ಗತಿತನಾಗಿ ವಸಿಷ್ಠರನ್ನು ಆಕ್ಷೇಪಿಸಿದನು. ಗುರುಕುಲದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ವಿದ್ಯಾಸ್ನಾತಕನಾಗಿ ಧರ್ಮವನ್ನೇ ಆಚರಿಸುತ್ತಾ ಬಂದ ಶ್ರೀರಾಮನ ರಾಜ್ಯವನ್ನು ನನ್ನಂಥವನು ಅಪಹರಿಸಬಹುದೇ? ದಶರಥನ ಮಗನಾದವನು ಯಾರಾದರೂ ಇನ್ನೊಬ್ಬರ ರಾಜ್ಯವನ್ನು ಅಪಹರಿಸಿಯಾನೇ? ಈ ರಾಜ್ಯ, ನಾನು ಎಲ್ಲವೂ ಶ್ರೀರಾಮನಿಗೆ ಸೇರಿದ್ದು. ನೀವು ಧರ್ಮವನ್ನು ಹೇಳಬೇಕಾದವರಲ್ಲವೇ ಗುರುಗಳೇ? ಧರ್ಮನಿಷ್ಠ ರಾಮನು ಜ್ಯೇಷ್ಠನೂ ಶ್ರೇಷ್ಠನು. ನಾನು ನೀಚರ ಮಾರ್ಗವನ್ನು ಹಿಡಿದರೆ, ಸದ್ಗತಿ ದೊರಕದ ಕಾರ್ಯವನ್ನು ಮಾಡಿದರೆ ಇಕ್ಷ್ವಾಕು ಕುಲಕ್ಕೆ ಕಳಂಕವೆನಿಸಿಯೇನು? ನನ್ನ ತಾಯಿ ಮಾಡಿದ ಪಾಪವನ್ನು ನಾನು ಖಂಡಿಸುವವನೇ ಹೊರತು ಅನುಮೋದಿಸುವವನಲ್ಲ. ಇಲ್ಲಿದ್ದೇ ಕಾಡಿನಲ್ಲಿ ಇರುವವನಿಗೆ ನಮಸ್ಕರಿಸುತ್ತೇನೆ. ಪುರುಷೋತ್ತಮನಾದ ರಾಮನನ್ನೇ ಅನುಸರಿಸುತ್ತೇನೆ. ಅವನು 3 ಲೋಕಗಳಲ್ಲಿ ರಾಜ್ಯವನ್ನಾಳಲು ಅರ್ಹನು. ಅವನ ಮಾತನ್ನು ಆಲಿಸಿ ಸಭಾಸದರು ಹರ್ಷಾಶ್ರುವನ್ನು ಸುರಿಸಿದರು. ವಸಿಷ್ಠರು ಹೆಮ್ಮೆಯಿಂದ ತಲೆದೂಗಿದರು. ಮತ್ತೆ ಭರತನು ಹೇಳಿದನು, ಒಂದು ಪಕ್ಷ ರಾಮನನ್ನು ಕಾಡಿನಿಂದ ಹಿಂದಿರುಗುವಂತೆ ಮಾಡಲು ಸಾಧ್ಯವಾಗದಿದ್ದರೆ ನಾನು ಲಕ್ಷ್ಮಣನಂತೆ ಅವನೊಂದಿಗೆ ಅಲ್ಲಿಯೇ ಇದ್ದು ಬಿಡುತ್ತೇನೆ. ನಿಮ್ಮಂತಹ ಪೂಜ್ಯರ ಮುಂದೆ ನಮ್ಮ ಜನರು ಹೋಗಿದ್ದಾರೆ. ನಿಮ್ಮಂತಹ ಪೂಜ್ಯರ ಮುಂದೆ ರಾಮನನ್ನು ಕರೆತರಲು ಎಲ್ಲ ಯುಕ್ತಿಗಳನ್ನು ಮಾಡುತ್ತೇನೆ. ಕಾಡಿನ ದಾರಿಯನ್ನು ಸುಗಮಗೊಳಿಸುವುದಕ್ಕಾಗಿ ಈಗಾಗಲೇ ನಮ್ಮ ಜನರು ಹೋಗಿದ್ದಾರೆ. ಅತ್ತ ಪ್ರಯಾಣ ಮಾಡುವುದೇ ನನ್ನ ನಿರ್ಧಾರ. ಹೀಗೆಂದ ಭರತನು ಪಕ್ಕದಲ್ಲಿ ನಿಂತಿದ್ದ ಸುಮಂತ್ರನಿಗೆಂದನು, ಸುಮಂತ್ರ, ಬೇಗನೆ ಯಾತ್ರೆಗೆ ಏರ್ಪಾಡು ಮಾಡು. ಸೈನ್ಯವು ಸಿದ್ಧವಾಗಲಿ. ಇದು ನನ್ನ ಆಜ್ಞೆ. ಭರತನ ಆಜ್ಞೆಯಂತೆ ಸುಮಂತ್ರನು ಎಲ್ಲ ಏರ್ಪಾಡುಗಳನ್ನು ಮಾಡಿದನು. ಪ್ರಜೆಗಳು ಸಂತೋಷದಿಂದ ಕುಣಿದಾಡಿದರು. ಸೇನಾಧ್ಯಕ್ಷರು ಯೋಧರೆಲ್ಲ ಹುರುಪುಗೊಂಡರು. ಯೋಧರ ಹೆಂಡಂದಿರುಗಳು ತಮ್ಮ ಗಂಡಂದಿರನ್ನು ತ್ವರೆಪಡಿಸಿದರು. ಎಲ್ಲ ಸಿದ್ಧತೆಗಳು ಆದವು. ಭರತನು ಸುಮಂತ್ರನಿಗೆಂದನು, ನನ್ನ ರಥವನ್ನು ಕೂಡಲೇ ಸಜ್ಜುಗೊಳಿಸು. ಸುಮಂತ್ರನು ತಡ ಮಾಡದೆ ರಥವನ್ನು ತಂದು ನಿಲ್ಲಿಸಿದನು. ಭರತನೆಂದನು, ಸುಮಂತ್ರ, ಜಗತ್ತಿನ ಹಿತಕ್ಕಾಗಿ ರಾಮನನ್ನು ಊರಿಗೆ ಕರೆತರಲು ಹೊರಟಿದ್ದೇನೆ. ಅಧಿಕಾರಿಗಳ ಆದಿಯಾಗಿ ಎಲ್ಲರೂ ಪ್ರಯಾಣಕ್ಕೆ ಸಿದ್ಧರಾದರು. ಎಲ್ಲ ಮನೆಗಳಿಂದ ಎಲ್ಲ ವರ್ಣದವರು ಯಾತ್ರೆಗೆ ಹೊರಟರು. ಒಂಟೆ, ಹೆಸರುಗತ್ತೆ, ಆನೆ, ಕುದುರೆಗಳನ್ನೇರಿ ಅವರೆಲ್ಲ ಹೊರಟೇ ಬಿಟ್ಟರು. ಭರತನು ಉತ್ತಮವಾದ ರಥದಲ್ಲಿ ಪ್ರಯಾಣ ಪ್ರಾರಂಭಿಸಿದನು. ಅವನ ಮುಂದೆ ಮಂತ್ರಿಗಳು, ವಸಿಷ್ಠಾದಿ ಪುರೋಹಿತರು ರಥಗಳಲ್ಲಿ ಸಾಗಿದರು. ಅವನ ಹಿಂದೆ 9,000 ಆನೆಗಳು, 6,000 ರಥಗಳು, ವಿವಿಧ ಆಯುಧಗಳನ್ನು ಹಿಡಿದ ಯೋಧರು, 1,00,000 ಕುದುರೆಗಳು ಹಿಂಬಾಲಿಸಿದವು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರೂ ರಥಗಳಲ್ಲಿ ಹೊರಟರು. ಹೋಗುತ್ತಿದ್ದಂತೆ ಸುಸಂಸ್ಕೃತರಾದ ಪ್ರಜೆಗಳು ತಮ್ಮ ತಮ್ಮಲ್ಲೇ ಮಾತನಾಡುತ್ತಿದ್ದರು. ಮೇಘಶ್ಯಾಮನೂ ಆಜಾನುಬಾಹುವು, ಜಗತ್ತಿನ ದುಃಖವನ್ನು ಕಳೆಯುವವನೂ ಆದ ರಾಮನನ್ನು ನಾವು ಯಾವಾಗ ಕಾಣುವೆವೋ ಅವರನ್ನು ಕಾಣುತ್ತಲೇ ನಮ್ಮ ದುಃಖವು ಖಂಡಿತ ದೂರವಾಗುವುದು. ಸೂರ್ಯನು ಜಗತ್ತಿನ ಕತ್ತಲನ್ನು ದೂರ ಮಾಡುವವನಲ್ಲವೇ? ಎಲ್ಲರೂ ಪ್ರಯಾಣ ಮಾಡುತ್ತಾ ಗಂಗೆಯ ದಡದಲ್ಲಿರುವ ಶೃಂಗವೇರಪುರವನ್ನು ತಲುಪಿದರು. ರಾತ್ರಿಯನ್ನು ಅಲ್ಲೇ ಕಳೆದು ಮರುದಿನ ಬೆಳಿಗ್ಗೆ ಪ್ರಯಾಣವನ್ನು ಮುಂದುವರಿಸಬಹುದು ಎಂದು ಭರತನು ಸೂಚಿಸಿದನು. ಅದರಂತೆ ಎಲ್ಲರೂ ಶೃಂಗವೇರಪುರದಲ್ಲಿ ಬೀಡುಬಿಟ್ಟರು. ಗಂಗೆಯ ದಡದಲ್ಲಿ ಬೀಡುಬಿಟ್ಟಿದ್ದ ದೊಡ್ಡ ಸೈನ್ಯವನ್ನು ಕಂಡು ಶೃಂಗವೇರಪುರದ ಅರಸನಾದ ಗುಹನಿಗೆ ಸಂದೇಹ ಉಂಟಾಯಿತು. ಅವನು ತನ್ನ ಆಪ್ತರಿಗೆಂದನು, ಈ ಸೈನ್ಯ ಬಹಳ ದೊಡ್ಡದಿದೆ, ಸಾಗರದಂತೆ ಕಾಣುತ್ತಿದೆ. ಅದರ ಕೊನೆ ಎಲ್ಲಿದೆ ಎಂದು ಊಹಿಸುವುದೇ ಕಷ್ಟ. ದುಷ್ಟ ಬುದ್ಧಿಯ ಭರತನೂ ಬಂದಿದ್ದಾನೆ. ಅವನು ನಮ್ಮನ್ನೆಲ್ಲ ಸೆರೆ ಹಿಡಿಯಲೂ ಬರಬಹುದು, ಅಥವಾ ಕೊಂದೇ ಬಿಡುತ್ತಾನೋ ಏನೋ.
ತಂದೆಯು ರಾಜ್ಯದಿಂದ ಹೊರಗಟ್ಟಿದ ರಾಮನನ್ನು ಕೊಲ್ಲಲೂಬಹುದು. ಹಾಗೆ ಮಾಡಿದರೆ ತನ್ನ ರಾಜ್ಯ ನಿಷ್ಕಂಟಕವಾಗುತ್ತದಲ್ಲ. ಅವನು ಎಷ್ಟಾದರೂ ಕೈಕೇಯಿಯ ಮಗ. ನಾವೆಲ್ಲ ರಾಮನ ಹಿತವನ್ನು ಬಯಸುವವರು. ಆದ್ದರಿಂದ ಗಂಗೆಯ ದಡದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಲ್ಲಿ. ಬೆಸ್ತರೆಲ್ಲ ತಮ್ಮ ಸೇನೆಯೊಂದಿಗೆ ನದಿಯ ದಡದಲ್ಲಿ ಹರಡಿ ನಿಲ್ಲಲಿ. 500 ನಾವೆಗಳು ಯುದ್ಧಕ್ಕೆ ಸಜ್ಜಾಗಿ ನಿಲ್ಲಲಿ. ಪ್ರತಿ ನಾವೆಯಲ್ಲಿ 100 ತರುಣ ಯೋಧರು ಇರಲಿ. ಒಂದು ವೇಳೆ ಭರತನು ರಾಮನ ಮೇಲಿನ ಪ್ರೇಮದಿಂದ ಬಂದಿದ್ದರೆ ಅವನ ಸೇನೆ ಕ್ಷೇಮದಿಂದ ಗಂಗೆಯನ್ನು ದಾಟುತ್ತದೆ. ಹೀಗೆ ಹೇಳಿದ ಗುಹನು ಕಾಣಿಕೆಗಳ ಸಹಿತ ಭರತನನ್ನು ಕಾಣಲು ಹೊರಟನು. ಅವನನ್ನು ದೂರದಿಂದಲೇ ಗಮನಿಸಿದ ಸುಮಂತ್ರನು ಭರತನಿಗೆಂದನು, ಕುಮಾರ, ಬೇಡರ ದೊರೆಯು ನಿನ್ನಣ್ಣನ ಮಿತ್ರನೂ ಆದ ಸ್ಥಪತಿಯು ಗುಹ ತನ್ನ ಪರಿವಾರದೊಂದಿಗೆ ನಿನ್ನ ದರ್ಶನಕ್ಕೆ ಬರುತ್ತಿದ್ದಾನೆ. ಇವನಿಗೆ ದಂಡಕಾರಣ್ಯದ ಪರಿಚಯ ಚೆನ್ನಾಗಿದೆ. ರಾಮನು ಎಲ್ಲಿದ್ದಾನೆ ಎಂಬುದು ಅವನಿಗೆ ನಿಶ್ಚಯವಾಗಿಯೂ ಗೊತ್ತಿರುತ್ತದೆ. ಆದ್ದರಿಂದ ಅವನನ್ನು ಪ್ರೀತಿ ಗೌರವಗಳಿಂದ ಎದುರುಗೊಳ್ಳು. ಭರತನ ಅನುಮತಿಯಿಂದ ಗುಹನು ಸಪರಿವಾರವಾಗಿ ಬಂದು ಭರತನನ್ನು ವಿನಯದಿಂದ ಮಾತನಾಡಿಸಿದನು. ರಾಜಕುಮಾರ, ಈ ದೇಶ ನಿನ್ನ ರಾಜ್ಯದ ಒಂದು ಹೂತೋಟವಿದ್ದಂತೆ. ನೀನು ಬರುವ ವಿಷಯವನ್ನು ಮೊದಲೇ ತಿಳಿಸದೆ ಅಚಾತುರ್ಯವಾಯಿತು. ನಿನಗೆ ರಾಜಯೋಗ್ಯವಾದ ಸ್ವಾಗತವನ್ನು ನೀಡಬಹುದಿತ್ತು. ನೀವೆಲ್ಲ ಇಂದು ಈ ದಾಸನ ಮನೆಯಲ್ಲೇ ತಂಗಿರಿ. ಹಣ್ಣು, ಗೆಡ್ಡೆ, ಒಣಗಿದ ಕಾಡಿನ ತಿನಿಸುಗಳನ್ನು ಬೇಡರು ತಂದಿದ್ದಾರೆ, ಸ್ವೀಕರಿಸಿ. ಭರತನಿಗೆ ರಾಮನ ಮಿತ್ರನನ್ನು ಕಂಡು ದುಃಖವೂ ಹೆಚ್ಚಾಯಿತು. ಅವನು ನಿಟ್ಟೆಸಿರು ಬಿಡುತ್ತಾ ಕುಳಿತನು. ಆಗ ಗುಹನು ಅವನನ್ನು ಸಮಾಧಾನಪಡಿಸಿದನು. ಭರತನನ್ನು ಸಂತೈಸಿದ ಗುಹನು ಲಕ್ಷ್ಮಣನ ಭ್ರಾತೃವಾತ್ಸಲ್ಯವನ್ನು ವರ್ಣಿಸಲಾರಂಭಿಸಿದನು. ಭರತ, ರಾಮ ಸೀತೆಯರು ನಿದ್ರಿಸುವಾಗ ಲಕ್ಷ್ಮಣನು ಧನುರ್ಧಾರಿಯಾಗಿ ಎಚ್ಚರವಾಗಿರುತ್ತಿದ್ದನು. ಆಗ ನಾನು ಅವನಿಗೆ ಹೇಳಿದೆ, ಅಪ್ಪ ಲಕ್ಷ್ಮಣ, ನಿನಗೆ ಇಲ್ಲಿ ಸುಖ ಶಯ್ಯೆಯನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಇದರ ಮೇಲೆ ನೀನು ಶಾಂತವಾಗಿ ಮಲಗಿ ನಿದ್ರಿಸು. ನಾವು ಒರಟು ಜನರು, ಕಷ್ಟಜೀವಿಗಳು. ನೀನು ರಾಜಪುತ್ರ, ಸುಖವಾಗಿ ಇರಬೇಕಾದವನು. ನೀನು ಮಲಗು, ನಾವು ಎಚ್ಚರವಾಗಿರುತ್ತೇವೆ. ನನಗೆ ರಾಮನಿಗಿಂತ ಹೆಚ್ಚು ಪ್ರಿಯರಾದವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ. ನೀನು ಆತಂಕಗೊಳ್ಳಬೇಡ. ನಾನು ಸತ್ಯದ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಇವನ ಅನುಗ್ರಹದಿಂದಲೇ ನನಗೆ ಲೋಕದಲ್ಲಿ ಮಹಾ ಯಶಸ್ಸು, ಧರ್ಮದೃಷ್ಟಿ, ಸಂಪತ್ತು ದೊರಕುತ್ತದೆ. ನಾನು ನನ್ನ ಬಂಧುಗಳು ನಿದ್ರಿಸುವ ನಿಮ್ಮನ್ನೆಲ್ಲರನ್ನು ರಕ್ಷಿಸುತ್ತೇವೆ. ಈ ಕಾಡಿನಲ್ಲಿ ನಮಗೆ ತಿಳಿಯದ ಯಾವುದೇ ಸಂಗತಿಗಳೂ ಇಲ್ಲ. ಚತುರಂಗ ಬಲವನ್ನು ನಾವು ಯುದ್ಧದಲ್ಲಿ ಎದುರಿಸಬಲ್ಲೆವು. ಆಗ ಲಕ್ಷ್ಮಣನು ನಮ್ಮನ್ನು ಅನುನಯದಿಂದ ಸುಮ್ಮನಾಗಿಸಿದನು. ಅವನು ಏನೆಂಬುದು ಗೊತ್ತೇ ನಿನಗೆ? ದಶರಥ ಮಹಾರಾಜನ ಪುತ್ರನು ನೆಲದ ಮೇಲೆ ಮಲಗಿರುವಾಗ ನನಗೆ ನಿದ್ರೆ ಬಂದೀತೆ. ದೇವಾಸುರರು ಯುದ್ಧದಲ್ಲಿ ಅವನ ಮುಂದೆ ನಿಲ್ಲಲಾರರು. ಅಂಥವನು ಇಂದು ಹುಲ್ಲಿನ ಮೇಲೆ ಮಲಗಿರುವನಲ್ಲ. ತಪೋ ವಿಶೇಷದಿಂದ ಅನೇಕ ಯಜ್ಞ ಯಾಗಗಳಿಂದ ದಶರಥನು ಈ ಮಗನನ್ನು ಪಡೆದಿದ್ದಾನೆ. ಇವನು ರಾಜ್ಯ ಭ್ರಷ್ಟನಾದ ಮೇಲೆ ಮಹಾರಾಜನು ಹೆಚ್ಚು ಕಾಲ ಬದುಕಿರಲಾರ. ಬೇಗನೆ ಈ ಭೂಮಿ ವಿದಯವೇ ನಿಶ್ಚಿತ. ಇಷ್ಟರಲ್ಲಿ ಅರಮನೆಯ ಸ್ತ್ರೀಯರೆಲ್ಲ ಗೋಳಾಡಿ ಬಳಲಿ ಸುಮ್ಮನಾಗಿರಬಹುದು. ಅರಮನೆಯಲ್ಲಿ ಮೌನವೂ ಆವರಿಸಿರಬಹುದು. ರಾಜ, ಕೌಸಲ್ಯೆ ಮತ್ತು ನನ್ನ ತಾಯಿ ಈ ರಾತ್ರಿ ಕಳೆಯುವವರೆಗೆ ಮಾತ್ರ ಬದುಕಿರಬಹುದು ಎಂದು ನನಗೆ ಅನಿಸುತ್ತದೆ. ನನ್ನ ತಾಯಿ ರಾತ್ರಿ ಕಳೆಯುವವರೆಗಾದರೂ ಬದುಕಿರಬಹುದು ಎಂಬ ನಂಬಿಕೆ ನನಗಿಲ್ಲ. ಶತ್ರುಘ್ನನನ್ನು ಕಾಣುವ ಆಸೆಯಿಂದ ನನ್ನಮ್ಮ ಬದುಕಿರಬಹುದು. ಆದರೆ ಕೌಸಲ್ಯೆಯ ಮರಣ ಮಾತ್ರ ನಿಶ್ಚಿತ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬ ಆಸೆಯು ಪೂರ್ಣವಾಗದೆ ನಮ್ಮಪ್ಪ ಖಂಡಿತ ಸಾಯುವರು. ಅವರ ಉತ್ತರ ಕ್ರಿಯೆಗಳನ್ನು ನಡೆಸುವವರೇ ಧನ್ಯರು. ಆ ಸುಖ ಸಮೃದ್ಧಿಯಿಂದ ಕೂಡಿದ ಅಯೋಧ್ಯೆಯಲ್ಲಿ ಸಂಚರಿಸುವವರೇ ಭಾಗ್ಯವಂತರು. ನಾವು ವನವಾಸ ವ್ರತವನ್ನು ಪೂರೈಸಿ ಪುನಃ ಅಯೋಧ್ಯೆಗೆ ಬಂದೇವಾ? ಹೀಗೆ ಲಕ್ಷ್ಮಣನು ಗೋಳಾಡುತ್ತಿರುವಾಗಲೇ ರಾತ್ರಿ ಕಳೆದು ಬೆಳಗಾಯಿತು ಎಂದು ಗುಹನು ಭರತನಿಗೆ ಹೇಳಿದ. ಬೆಳಗ್ಗೆ ಅವರು ಜಟೆಗಳನ್ನು ಸಿದ್ಧ ಮಾಡಿಕೊಂಡು ಅವರನ್ನು ಗಂಗೆಯನ್ನು ನಾನೇ ದಾಟಿಸಿದೆ. ಜಟೆ ನಾರು ಬಟ್ಟೆಗಳಿಂದ ಕೂಡಿದ ಮಹಾವೀರರು ಸೀತೆಯ ಜೊತೆ ನಡೆದೇ ಬಿಟ್ಟರು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.